ಯಾತಕ್ಕಾಗಿ ಹೋರಾಟ? ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು. ಕಬ್ಬು ಬೆಳೆಗಾರರನ್ನ ಹಿಂಡಿ ಹಿಪ್ಪೆ ಮಾಡುತ್ತಿರುವ ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರ, ಬೀದಿಯಲ್ಲಿ ರೈತ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆದರಿದ ಸಿದ್ದರಾಮಯ್ಯನವರ ಸರ್ಕಾರ ಕೇವಲ 50 ರೂಪಾಯಿ ಪ್ರೋತ್ಸಾಹಧನ ಘೋಷಿಸಿ ಕಣ್ಣೊರೆಸುವ ತಂತ್ರ ಅನುಸರಿಸಿದ್ದಾರೆ. ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದ್ರಿಂದ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದ್ರಿಂದ ಅವ್ರು ಹೋಗಲಿಲ್ಲ. ಯಾಕಂತಂದರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿದ್ದರು, ಅದರಿಂದ ಅವರು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಎಚ್ ಕೆ ಪಾಟೀಲ್ರನ್ನ ಅಲ್ಲಿಗೆ ಕಳಿಸಿದರು. ಸತೀಶ್ ಜಾರಕಿಹೊಳಿ ಅವರು DC SP ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ. ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. FRP ಅಂತ ಏನು ಹೇಳ್ತೀವಿ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಇದನ್ನು ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರದವರು. ಸಕ್ಕರೆ ಕಾರ್ಖಾನೆ ಮಾಲೀಕರು ಬಹುತೇಕರು ರಾಜಕಾರಣಿಗಳೇ ಆಗಿದ್ದರು. ರೈತ ಪರ ಅಂತ ಬೊಗಳೆ ಬಿಡೋದು ಇದರಿಂದಲೇ ಗೊತ್ತಾಗುತ್ತೆ. ಲಾಭಾಂಶ ಹಂಚುವ ಉದಾರ ಮನಸ್ಸು ಇವರಿಗಿಲ್ಲ. ಲಾಭ ದೋಚೋದರಲ್ಲಿ ಪಕ್ಷಭೇದವೂ ಇಲ್ಲ. ಇಷ್ಟಕ್ಕೆ ಕೆಲವು ಕಾಂಗ್ರೆಸ್ ಚೇಲಾಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಆದ್ರೆ ನೈಜ ರೈತರು ಸರ್ಕಾರದ ಈ ತಂತ್ರಕ್ಕೆ ಸೊಪ್ಪು ಹಾಕದೆ ಹೋರಾಟ ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 2.5 ವರ್ಷ ಪೂರೈಸುತ್ತಿರುವ ಹೊತ್ತಿನಲ್ಲಿ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನೀಡಬೇಕು ಅಂತ ಆಗ್ರಹಿಸಿ ಕಳೆದ 1 ವಾರದಿಂದ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸುಮಾರು 35,000ಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಇತ್ತೀಚಿನ ದಶಕಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರಿಂದ ಪ್ರತಿಭಟನೆ ನಡೆದಿರಲಿಲ್ಲ. ಸಂಖ್ಯೆಯ ದೃಷ್ಟಿಯಿಂದಲೂ ಬೆಳಗಾವಿ ರೈತರ ಹೋರಾಟ ಅತಿ ದೊಡ್ಡ ಹೋರಾಟವಾಗಿ ಬಿಂಬಿತವಾಗುತ್ತಿದೆ. ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರೈತರ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿ ರಾತ್ರಿ ಅಲ್ಲೇ ರೈತರೊಂದಿಗೆ ಕಾಲ ಕಳೆದಿದ್ದಾರೆ. ಇಡೀ ಪ್ರತಿಭಟನೆ ರಾಜಕೀಯಗೊಂಡಿದೆ ಎನ್ನುವ ಮಾತುಗಳು ಸಹ ಕೇಳಿ ಬರುತ್ತಿವೆ. ಸತ್ತು ಹೋದ ಕಬ್ಬು ನಿಯಂತ್ರಣ ಮಂಡಳಿ. ಮಹಾರಾಷ್ಟ್ರದಲ್ಲಿ ಕಬ್ಬು ನಿಯಂತ್ರಣ ಮಂಡಳಿ ಇಲ್ಲದಿದ್ದರೂ ಅಲ್ಲಿನ ರೈತರಿಗೆ ಒಳ್ಳೆಯ ದರವೇ ಸಿಗುತ್ತಿದೆ. ಕರ್ನಾಟಕದಲ್ಲಿ ಇರುವ ಕಬ್ಬು ನಿಯಂತ್ರಣ ಮಂಡಳಿಯು ಇಲ್ಲಿನ ರೈತರಿಗೆ ವರದಾನ ಆಗಬೇಕಿತ್ತು. ಆದರೆ ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರಿಗೆ ಅನುಕೂಲಕರ ವಾತಾವರಣವನ್ನ ಕಲ್ಪಿಸಿ ಸರ್ಕಾರದ ಕೈಗೊಂಬೆಯಾಗಿದೆ. ಕಬ್ಬು ಬೆಳೆಗಾರರಿಗೆ ಗುಜರಾತ್ನಲ್ಲಿ ಪ್ರತಿ ಟನ್ಗೆ 4,450 ರೂಪಾಯಿ ಇದ್ರೆ ಪಂಜಾಬ್ನಲ್ಲಿ 4,000 ರೂಪಾಯಿ ಇದೆ. ಉತ್ತರ ಪ್ರದೇಶದಲ್ಲಿ 9,800 ರೂಪಾಯಿ ಇದೆ. ಹಾಗೂ ಪಕ್ಕದ ಮಹಾರಾಷ್ಟ್ರದಲ್ಲಿ 3,450 ರೂಪಾಯಿ ಸಿಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಕೇವಲ 2,500ರಿಂದ 2,700 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಎಲ್ಲಾ ರಾಜ್ಯಗಳು ಕಬ್ಬು ಬೆಳೆಗಾರರಿಗೆ ಉತ್ತಮ ದರ ನೀಡುತ್ತಿರುವಾಗ ಕರ್ನಾಟಕಕ್ಕೆ ಏನಾಗಿದೆ? ಏನಿದು FRP ಅಂದ್ರೆ ಮೊದಲ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ. 9.50% ರಿಕವರಿ ಆಧಾರದ ಮೇಲೆ FRP ನಿಗದಿಪಡಿಸಬೇಕಿತ್ತು. 2013-14ರಲ್ಲಿ ಶಾಸನಬದ್ಧ ಸಮಿತಿ ರಚನೆಯಾಗಿದೆ. ರೈತರ ಅವಿರತ ಹೋರಾಟದ ಫಲವಾಗಿ ಕರ್ನಾಟಕ ಕಬ್ಬು ವಿಧೇಯಕ 2013 ಜಾರಿಗೆ ಬಂದು ಕಾನೂನುಬದ್ಧ ಸಮಿತಿ ರಚನೆಯಾಗಿದೆ. ಆ ಕಾನೂನನ್ನ
ಅಸ್ತ್ರವಾಗಿ ಬಳಸಿಕೊಂಡು ಇಳುವರಿ ಆಧಾರದ ಮೇಲೆ ಕಬ್ಬು ದರ ನಿಗದಿಪಡಿಸುವಂತೆ ಹೋರಾಟ ಶುರುವಾಗಿತು. ಆಗ ಕಾರ್ಖಾನೆ ಮಾಲೀಕರು ಒಟ್ಟಾಗಿ ರಾಜ್ಯ ಮತ್ತು ಕೇಂದ್ರದ ಮೇಲೆ ಒತ್ತಡ ಹೇರಿ 9.50% ಇದ್ದ ರಿಕವರಿಯನ್ನ 10.25% ಏರಿಸಿದರು. ಇದು ರೈತರಿಗೆ ಮಾಡಿದ ದೊಡ್ಡ ಮೋಸ. ಇದರಿಂದ ರೈತರಿಗೆ ನಷ್ಟವಾಗುತ್ತಿದೆ. ಆ ವೇಳೆ ಸಕ್ಕರೆ ಸಂಸ್ಥೆಯವರು ಇಳುವರಿ ಹೆಚ್ಚು ಬರದ ಕಬ್ಬಿನ ತಳಿಯನ್ನ ಅಭಿವೃದ್ಧಿಪಡಿಸಿ ವಿತರಿಸುವುದಾಗಿ ಭರವಸೆ ಕೊಟ್ಟಿದ್ರು. ಅದು ಇದುವರೆಗೂ ಈಡೇರಿಲ್ಲ ಅನ್ನೋದು ಆರೋಪ. ಕಬ್ಬು ಇದು ವಾರ್ಷಿಕ ಮತ್ತು ವಾಣಿಜ್ಯ ಬೆಳೆ. ವರ್ಷಕ್ಕೊಮ್ಮೆ ನಿಚ್ಚಳವಾಗಿ ದೊಡ್ಡ ಆದಾಯ ತಂದುಕೊಡುತ್ತೆ. ಹಾಗಾಗಿ ನೀರಾವರಿ ಸೌಲಭ್ಯ ಹೊಂದಿರುವಂತಹ ರೈತರು ಆದಾಯ ಮೂಲದ ಖಾತ್ರಿಗಾಗಿ ಹೆಚ್ಚಾಗಿ ಕಬ್ಬನ್ನ ಬೆಳೆಯಲು ಮುಂದಾಗುತ್ತಾರೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಯಲು ಇಡೀ ರಾಜ್ಯಕ್ಕೆ ಮುಂದಿದೆ. ಜಿಲ್ಲೆಯಲ್ಲಿ ಈ ವರ್ಷ ಅಂದಾಜು 2.90 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನ ಬೆಳೆಯಲಾಗಿದೆ. ಹಿಂದಿನ ವರ್ಷ ಜಿಲ್ಲೆಯ 29 ಕಾರ್ಖಾನೆಗಳಲ್ಲಿ 1,791,376 ಮೆಟ್ರಿಕ್ ಟನ್ ಕಬ್ಬನ್ನ ನುರಿಸಲಾಗಿದೆ. ಇದರಿಂದ 8,77,357 ಟನ್ ಸಕ್ಕರೆ ಉತ್ಪಾದನೆಯಾಗಿದೆ. ಕಳೆದ ವರ್ಷ ರಾಜ್ಯದಲ್ಲಿ ಒಟ್ಟು 5,40,00,000 ಟನ್ ಕಬ್ಬನ್ನ 81 ಕಾರ್ಖಾನೆಗಳು ನುರಿಸಿದ್ದವು. 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯಾಗಿತ್ತು ಅನ್ನೋದು ಇಲ್ಲಿ ಗಮನಿಸಬಹುದು. ಬೆಳಗಾವಿ ರಾಜಕಾರಣವನ್ನ ಆಳುತ್ತಿರುವವರಲ್ಲಿ ಸಕ್ಕರೆ ಕಾರ್ಖಾನೆಗಳ ಪಾತ್ರವೂ ಬಹಳವಿದೆ. ಬೆಳಗಾವಿಯ ಜಿಲ್ಲೆಯಲ್ಲೇ 29 ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನ ನುರಿಸುತ್ತಿವೆ. ಸಹಕಾರಿ ಸಂಘದ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ನಾಯಕರ ಹಿಡಿತಕ್ಕೆ ಸಿಕ್ಕಿವೆ. ಜೊತೆಗೆ ವೈಯಕ್ತಿಕವಾಗಿ ಶಶಿಕಲಾ ಜೊಲ್ಲೆ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ರಮೇಶ್ ಕತ್ತಿ, ಉಮೇಶ್ ಕತ್ತಿ, ಪ್ರಭಾಕರ್ ಕೋರೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್, ಸಹೋದರ ಚನ್ನರಯ್ಯ ಹಟ್ಟಿಹೊಳಿ ಸಕ್ಕರೆ ಕಾರ್ಖಾನೆಗಳು ನೆಲೆಯೂರಿವೆ. ಕೆಲವು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಕೂಡ ಇವೆ. ಇದೆಲ್ಲವೂ ಕಬ್ಬಿನ ರಾಜಕಾರಣದ ಜೊತೆಗೆ ಬೆರೆತು ಒಟ್ಟಾರೆ ರೈತರನ್ನೇ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ಸುದ್ದಿಯನ್ನ ಶೇರ್ ಮಾಡಿ.